ವರ್ಷತಾಬ್ದಾರತಂ ನಾಂ ಭಾರತಿ ಅತ್ರ ಸಂತತಿಹ. ಎಲ್ಲರಿಗೂ ಶುಭೋದಯ. ವೇದಿಕೆಯ ಮೇಲೆ ಆಸೀನರಾದ ಗಣ್ಯ ಅತಿಥಿಗಳಿಗೂ ಗುರುಗಳಿಗೂ ಗುರು ಮಾತೆಯರಿಗೂ ಗಣರಾಜ್ಯೋತ್ಸವದ ಶುಭಾಶಯಗಳು. ಈ ಗಣರಾಜ್ಯ ದಿನವನ್ನು ನಾವು ಏಕೆ ಆಚರಿಸಬೇಕು? ಇದರ ಆಚರಣೆಯ ಉದ್ದೇಶವೇನು? ನಾವು ಈ ಗಣರಾಜ್ಯ ದಿನವನ್ನು ಇಂದೇ ಯಾಕೆ ಆಚರಿಸಬೇಕು ಎಂಬ ಹಲವಾರು ಪ್ರಶ್ನೆಗಳಿಗೆ ಉತ್ತರಿಸಲು ನಾನು ಪ್ರಯತ್ನಿಸುತ್ತೇನೆ. ನಿಮಗೆ ತಿಳಿದಿರುವ ಹಾಗೆ ಆಗಸ್ಟ್ 15, 1947ರಂದು ಭಾರತಕ್ಕೆ ಸ್ವಾತಂತ್ರ್ಯ ಸಿಕ್ಕಿತು. ಅಂದ ಮೇಲೆ ಭಾರತೀಯರೆಲ್ಲ ಸುಖದಿಂದ ಇರಲಿಲ್ಲ, ನಿಜವಾದ ತೊಂದರೆಗಳು ಬಂದದ್ದು. ಆಗ ಅಂದರೆ ದೇಶೀಯ ಸಂಸ್ಥಾನಗಳ ವಿಲೀನೀಕರಣ, ಪಾಕಿಸ್ತಾನದಿಂದ ವಲಸೆ ಬಂದವರಿಗೆ ಆಶ್ರಯ ನೀಡುವುದು ಮತ್ತು ಮುಖ್ಯವಾಗಿ ಬೇಕಾಗಿತ್ತು. ಸರ್ದಾರ್ ವಲ್ಲಭಾಯ್ ಪಟೇಲರು ದೇಶೀಯ ಸಂಸ್ಥಾನಗಳ ವಿಲೀನೀಕರಣವನ್ನು ಯಶಸ್ವಿಯಾಗಿ ಕಾರ್ಯಪೂರ್ಣಗೊಳಿಸಿದರು. 26ರಂದು ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್ ಅವರ ಅಧ್ಯಕ್ಷತೆಯಲ್ಲಿ ಸಂವಿಧಾನವು ರಚನೆಯಾಯಿತು ಮತ್ತು ಅಂಗೀಕಾರಗೊಳಿಸಿದರು. ಆ ದಿನವನ್ನು ಸಂವಿಧಾನ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸುತ್ತೇವೆ. ಆದರೆ 1950 ಜನವರಿ